ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಆರಂಭದಲ್ಲಿ ನಮಗೆ ತಿಳಿದಿರೋ ಹಂಗೆ ದೇವಯಾನಿನ ಬೆಟ್ಟದಿಂದ ತಳ್ತಾಳೆ ಅಶ್ವಿನಿ. ಆದರೆ ಅವಳಿಗೊಂದು ಚಾನ್ಸ್, ಇನ್ನೇನು ಪ್ರಾಣ ಕಳ್ಕೋಬೇಕು ಅನ್ನೋ ಒಂದು ಸಿಚುಯೇಷನಲ್ಲಿ ನೀನು ನನ್ನ ನಚ್ಚಿ ಜೊತೆ ಮದುವೆ ಮಾಡಿಸ್ತೀನಿ ಅಂದರೆ ನಾನು ನಿನ್ನ ಕಾಪಾಡ್ತೀನಿ, ಇಲ್ಲ ಅಂದರೆ ಇಲ್ಲಿಂದನೇ ಸಾಯಿಸ್ಬಿಡ್ತೀನಿ ಅಂತ. ಆದರೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯುಷು ಅನ್ನಂಗೆ ದೇವಯಾನಿ ಪ್ಲ್ಯಾನ್ನ ಮಾಡಿ, ಆಯಿತು ನನಗೆ ನನ್ನ ಪ್ರಾಣನೇ ಮುಖ್ಯ, ನಿನ್ನ ನೆಚ್ಚಿ ಜೊತೆ ಕೊಟ್ಟೆ ಮದುವೆ ಮಾಡ್ತೀನಿ ಅಂದ್ಬಿಟ್ಟು ಮೇಲೆ ಗ್ರೇಟ್ ಎಸ್ಕೇಪ್ ಆಗ್ತಾಳೆ. ನಂತರ ಆಗೋದೇ ದೊಡ್ಡ ಕತೆ ಅಂತಲೇ ಹೇಳ್ಬೋದು. ಮತ್ತು ಶಾರದಾಗೆ ನಂದಿ ಬೆಟ್ಟದಲ್ಲಿ ತುಂಬ ಹಳೆ ನೆನಪುಗಳಿರುತ್ತೆ. ಸೊ ಆ ನೆನಪುಗಳೆಲ್ಲ ಮರುಕಳಿಸ್ತಾ ಇದೆ. ಅದು ಎಲ್ಲರೂ ಸಹ ನೋಡಿ ಖುಷಿ ಪಡ್ತಿದ್ದಾರೆ. ಮತ್ತು ಇದರಲ್ಲೊಂದು ದೊಡ್ಡ ವಿಚಾರ ಅಂದರೆ ಹೋಳಿ ಹಬ್ಬ, ಅಂದರೆ ಹೋಳಿ ಆದಮೇಲೆ ಎಲ್ಲ ರಾಮ್ ರಸ ಕುಡಿತಾರೆ. ಸೊ ಇವಾಗ ಅಜಿತ್ ಭೂಮಿ ಮನಸ್ಸಲ್ಲಿರೋ ದೊಡ್ಡ ಸತ್ಯ ಆಚೆ ಬಯಲಾಗೋಗಿದೆ. ಅದು ಭೂಮಿ ಮನಸ್ಸಲ್ಲಿರೋ ಒಂದು ಪ್ರೀತಿ ಆಚೆ ಬರೆಯೋ ಸಮಯ ಆಗಿದೆ. ನೋಡೋಣ ಬನ್ನಿ ಆ ಸಂಚಿಕೆ ಏನಾಗುತ್ತೆ ಅಂತ. ನೀವಿನ್ನು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ. ಫ್ರೆಂಡ್ಸ್, ಸಂಚಿಕೆ ಆರಂಭದಲ್ಲಿ ಈ ಕಡೆ ದೇವಯಾನಿನ ಮೇಲೆ ಎಳೆದು ನಿನ್ಸಾದ್ಮೇಲೆ ಈ ಕಡೆ ಅಶ್ವಿನಿ ಕೆನ್ನೆಗೆ ಸರಿಯಾಗಿ ಬಿಡ್ತಾಳೆ ಅಂತಲೇ ಹೇಳ್ಬೋದು. ಎಷ್ಟು ಧೈರ್ಯ ಇದ್ದರೆ ನೀನು ನನ್ನ ಸಾಯಿಸೋಕ್ಕೆ ಪ್ರಯತ್ನ ಪಡ್ತೀಯಾ, ನಿನ್ನಂಥ ಎಷ್ಟೋ ಜನನ ನಾನು ನೋಡಿದ್ದೀನಿ, ನನ್ನಷ್ಟು ಅನುಭವ ಇಲ್ಲ ನಿನಗೆ ಅಂತೇಳ್ಬಿಟ್ಟು 4-5 ಸತಿ ಕೆನ್ನೆಗೆ ಬಾರಿಸಿ ನೀನು ಯಾರು ಅಂತಲೂ ಗೊತ್ತು, ನಮ್ಮ ಮನೆಗೆ ಏನಕ್ಕೆ ಬಂದಿದೆಯಾ ಅಂತಲೂ ಗೊತ್ತು ಅಂತೇಳ್ಬಿಟ್ಟು ಭದ್ರ ಕಳಿಸಿರ್ತಾನಲ್ಲ ಆ ವಿಡಿಯೋನ ತೋರಿಸ್ತಾಳೆ. ಸಾಕ್ಷಿ ಈ ಮನೆ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತೇಳ್ಬಿಟ್ಟು ಅಶ್ವಿನಿನ ಕಳಿಸಿರ್ತಾರೆ. ಅಂದರೆ ರಾಣಾ ಮಕ್ಕಳು ಅವರಿಬ್ಬರು. ಸೊ ನಿನ್ನ ಉದ್ದೇಶ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು, ದೇವರ ಸನ್ನಿಧಿ ಮನೇನ ಒಡೆದಾಕಬೇಕು, ಹಂಗಾಗಿ ನಚಿಕೇತನ ಮದುವೆ ಆಗಬೇಕು. ಇದನ್ನು ತಾಂಡೋಗಿ ನಾನು ಶ್ರವಣ್ಗೆ ಏನಾದರೂ ತೋರಿಸ್ತೆ ಅಂತ ಅನ್ಕೋ, ನಿನ್ನನ್ನು ಒದ್ದು ಆಚೆ ಆಗ್ತಾನೆ. ನೀನು ಮನಸ್ವಿನಿ ಅಂತ ಕರ್ಕೊಂಬಂದಿದ್ದು ನಾನು, ಇವತ್ತು ನನಗೆ ಚಳ್ಳೆಹಣ್ಣು ತಿನ್ನಿಸ್ತಾ ಇದೆಯಾ, ನನ್ನ ಸಾಯಿಸೋಕ್ಕೆ ಪ್ರಯತ್ನ ಪಡ್ತಿದ್ಯಾ ಅಂದ್ಬಿಟ್ಟು 4 ಬಿಟ್ಟು ಅಲ್ಲಿಂದ ದೇವಯಾನಿ ಹೋಗ್ತಾಳೆ. ಇನ್ನು ಹೋಳಿ ಹಬ್ಬಕ್ಕೆ ಎಲ್ಲರೂ ಒಂದು ಖುಷಿಯಾಗಿರ್ತಾರೆ. ಆದರೆ ಶಾರದಂಗೆ ಡಬಲ್ ಖುಷಿ. ಯಾಕೆಂದರೆ ಯಾರು ಹೇಳ್ದೆ, ಭೂಮಿ ಹೇಳ್ದೆ ಏನು ಕೆಲಸ ಮಾಡಲ್ಲ ಶಾರದಾ. ಆದರೆ ಕಲರ್ಸು, ಗಾಳಿಪಟ ಎಲ್ಲನೂ ಸಹ ರೆಡಿ ಮಾಡ್ತಾ ಇರ್ತಾರೆ. ಅವ್ರಿಗೆ ಹಿಂದಿನ ನೆನಪುಗಳು ಬರ್ತಾ ಇರುತ್ತೆ. ಅದನ್ನು ತೋರಿಸ್ತಾಳೆ ಶ್ರವಣ್ಗೆ ಭೂಮಿ ಕರೆದು. ಹೌದು ಭೂಮಿ, ನೀನು ಹೇಳಿದ ಸತ್ಯ, ಇದೆಲ್ಲ ಶಾರದಾನೇ ಮಾಡ್ತಿದ್ದ ಕೆಲಸ. ಭೂಮಿ ನೀನೇನು ಹೇಳಕ್ಕೆ ಹೋಗ್ಬೇಡ, ನೋಡೋಣ ಅವಳು ಏನೇನು ಮಾಡ್ತಾಳೆ ಅಂದ್ಬಿಟ್ಟು ಸಂಗೀತನೂ ಸಹ ಹೇಳ್ತಾರೆ. ಸರಿ ಅತ್ತೆ ಆಯಿತು ಅಂದ್ಬಿಟ್ಟು ಒಪ್ಕೋತಾಳೆ. ಇನ್ನು ಸತ್ಯಣ್ಣ ಮತ್ತು ಭೂಮಿ ಮುಖಾಮುಖಿ. ಯಾಕೆಂದರೆ ಸತ್ಯಣ್ಣ ಭೂಮಿನ ಕೂಗ್ತಿದ್ರು, ಭೂಮಿ ಮಾತಾಡ್ಸಲ್ಲ. ಯಾಕೆ ಮಾತಾಡಿಸ್ಬೇಕು ಸತ್ಯಣ್ಣ, ಏನು ಸಂಬಂಧ ಇದೆ? ನಾನು ಫೋನ್ ಮಾಡಿದ್ರೆ ನೀನು ಎತ್ತಲ್ಲ, ಯಾಕೆ ಫೋನ್ ಮಾಡಿದಾಗ ನೀವು ಪಿಕ್ ಮಾಡ್ತಾ ಇಲ್ಲ? ನಾನು ನಿಮ್ಮ ತಂಗಿ ಅನ್ನೋದನ್ನ ಮರ್ತೋದ್ರ? ಕಾಂಟ್ರಾಕ್ಟ್ ಮದುವೆ ವಿಚಾರ ನಿಮಗೂ ಅನ್ವಯಿಸುತ್ತಾ? ಹಂಗಾದ್ರೆ ಇಷ್ಟು ದಿನ ಅಣ್ಣ ತಂಗಿ ಅಂತ ನಾವು ನಾಟಕ ಆಡ್ತಿದ್ವಾ ಅಂದ್ಬಿಟ್ಟು ಈ ಕಡೆ ಭೂಮಿ ಕ್ಲಾಸ್ನ ತಗೋತಾಳೆ. ಇಲ್ಲ ತಾಯಿ, ನೀನು ಆ ರೀತಿ ನನ್ನ ತಪ್ಪಾಗಿ ತಿಳ್ಕೊಬೇಡ, ನನಗೆ ಇಲ್ಲಿ ಒಂದು ದೊಡ್ಡ ವಿಚಾರ ಇದೆ ಹೇಳೋಕ್ಕೆ, ಅದನ್ನು ಹೆಂಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂದ್ಬಿಟ್ಟು. ಏನದು ವಿಚಾರ ಅಂದಾಗ, ಪ್ರೀತಿ ವಿಚಾರ ಭೂಮಿ ಅಂದಾಗ, ಪ್ರೀತಿ ವಿಚಾರನ ಯಾರ್ದು ಸತ್ಯಣ್ಣ ಅಂದಾಗ ಹೇಳ್ತೀನಿ ಅನ್ನೋಷ್ಟರಲ್ಲಿ ನಚಿಕೇತ ಅಡ್ಡ ಬಂದ್ಬಿಡ್ತಾರೆ. ಸತ್ಯಣ್ಣ ನೀನೇ ಬಂದು ರಾಮರಸನ ರೆಡಿ ಮಾಡಬೇಕು, ನಮ್ಗೆ ಗೊತ್ತಿಲ್ಲ ಅದು ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಸತ್ಯಣ್ಣ ಇನ್ನೇನು ಭೂಮಿ ಹತ್ರ ಅಜಿತ್ ಅವ್ರ ಪ್ರೀತಿನ ಹೇಳಬೇಕು. ಆದರೆ ಅಷ್ಟರಲ್ಲಿ ಈ ನಚಿ ಅಡ್ಡ ಬಂದ್ಬಿಡ್ತಾರೆ. ನಂತರ ಈ ರಾಮರಸದಿಂದ ಭೂಮಿ ಮನಸ್ಸಲ್ಲಿರೋ ಪ್ರೀತಿನೂ ಸಹ ಆಚೆ ಬರುತ್ತೆ ಅಂತಲೇ ಹೇಳ್ಬೋದು. ಹಬ್ಬ ಏನೋ ಶುರುವಾಗೋಗುತ್ತೆ. ಎಲ್ಲರೂ ಸಹ ಹಬ್ಬ ಸೆಲೆಬ್ರೇಷನ್ ಮಾಡ್ತಿದ್ರೆ ಒಂದು ಕಡೆ ಅಂಜು ಮತ್ತು ನಚಿಕೆ ತುಂಬ ಖುಷಿಯಾಗಿರ್ತಾರೆ. ಅದನ್ನು ಈ ಅಶ್ವಿನಿ ತಡ್ಕೊಳಕ್ಕಾಗ್ತಿರಲ್ಲ. ದೇವಯಾನಿ ಇದ್ದೋಳು, ನೀನೇನಾದರೂ ಜಾಸ್ತಿ ನಕ್ರ ಮಾಡಿದ್ರೆ ಶ್ರವಣ್ಗೆ ಈಗಲೇ ವಿಡಿಯೋನ ತೋರಿಸ್ತೀನಿ ಅಂತ ಅಶ್ವಿನಿಗೆ ಬ್ಲ್ಯಾಕ್ ಮೈಲ್ ಮಾಡ್ತಾ ಇದ್ದಾಳೆ. ಒಟ್ಟಲ್ಲಿ ಈ ಅಶ್ವಿನಿ ಈ ಮನಸ್ವಿನಿ ಅಲ್ಲ ಅನ್ನೋದು ಶ್ರವಣ್ಗೆ ಏನಾದರೂ ಗೊತ್ತಾಯಿತು ಅಂದರೆ ಶ್ರವಣ್ ಇವ್ರನ್ನ ಒದ್ದು ಹೊರಗಾಕೋದಂತೂ ಪಕ್ಕ ಅನ್ನೋದೇ ಹೇಳ್ಬೋದು. ನಂತರ ಭೂಮಿ ಇದ್ದೋಳು ಎಲ್ಲ ಪ್ರೋಗ್ರಾಮ್ ಎಲ್ಲ ಮುಗಿದ್ಮೇಲೆ ಕೊನೆಯ ಅಂತ ರಾಮರಸ. ಅಜಿತ್ಗೆ ಈ ಕಡೆ ಆಫೀಸಿಂದ ಫೋನ್ ಬರ್ತಾ ಇರುತ್ತೆ ಸ್ಟೇಷನಿಂದ. ಹಂಗಾಗಿ ನನಗೆ ಯಾವುದೇ ರೀತಿ ಇದೆಲ್ಲ ನಾನು ಕುಡಿಲಿಕ್ಕೆ ಆಗಲ್ಲ, ನಂಗೆ ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ ಆ ಕಡೆ ನಿಂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಭೂಮಿ ಎಲ್ಲ ಒಂದು ಬಣ್ಣ ಹೋಳಿ ಎಲ್ಲ ಹಾಕಾದ್ಮೇಲೆ ಅವಳಿಗೆ ಅವಲ್ಲ ಇಷ್ಟೊಂದು ಬಿಸಿಲಿದೆಯಪ್ಪ ಈ ನಂದಿ ಬೆಟ್ಟದಲ್ಲಿ, ನನ್ನ ಕೈಲಂತೂ ತಡ್ಕೊಳಕ್ಕಾಗ್ತಿಲ್ಲ, ಏನಾದರೂ ಇದ್ರೆ ಕುಡಿಬೋದಲ್ಲ, ಆರಾಮಾಗಿ ಮಜ್ಜಿಗೆ ಇದ್ರೆ ಕುಡಿಬೋದಲ್ಲ, ಅಯ್ಯೋ ಇಲ್ಲೇ ಇದೆ ಮಜ್ಜಿಗೆ ಅಂತೇಳ್ಬಿಟ್ಟು ರಾಮರಸ ಅಂತ ಗೊತ್ತಿಲ್ಲದೆ ಭೂಮಿ ಅದನ್ನು ಚೆನ್ನಾಗಿ ಕುಡಿದ್ಬಿಡ್ತಾಳೆ. ಸೊ ಕುಡ್ದಾದ್ಮೇಲೆ ಭೂಮಿಗೆ ಗೊತ್ತಾಗುತ್ತೆ ಅದು ರಾಮರಸ. ಅಂದರೆ ಅವಳ ಮನಸ್ಸಲ್ಲಿರೋದು ಇವಾಗ ರಾಮರಸ ಕುಡಿದ್ಮೇಲೆ ಏನು ಸತ್ಯ ಮನಸ್ಸಲ್ಲಿರುತ್ತೋ ಅದನ್ನು ಆಚೆ ಹಾಕ್ತಾರೆ ಅಂತಲೇ ಹೇಳ್ಬೋದಲ್ವ. ಭೂಮಿ ಹಾಡು ಹೇಳ್ಕೊಂಡು ಕುಣ್ಕೊಂಡು ಅಜಿತ್ ಮೇಲಿರೋ ಪ್ರೀತಿನ ಹೊರ ಹಾಕ್ಕೊಂಡು ಹುಚ್ಚಿ ಥರ ಆಡ್ತಾ ಇರ್ತಾಳೆ. ಸತ್ಯಣ್ಣ ಮತ್ತು ಲಕ್ಷ್ಮಕ್ಕ ಇದನ್ನ ನೋಡಿ ಅಯ್ಯೋ ಪಾಪ ಭೂಮಿಗೆ ಎಷ್ಟೊಂದೆಲ್ಲ ಕಷ್ಟ, ಅವಳ ಪ್ರೀತಿನ ಹೇಳ್ಕೊಳಕ್ಕಾಗದೆ ಇಷ್ಟೊಂದೆಲ್ಲ ಪರದಾಡ್ತಿದ್ದಾಳೆ ಅಂದ್ಬಿಟ್ಟು ಯೋಚನೆ ಮಾಡ್ತಿದ್ರೆ ಲಕ್ಷ್ಮಕ್ಕ ಸತ್ಯಣ್ಣ ಇದ್ದವರು, ಹೇ ಅಜಿತ ಈ ಹುಡುಗಿನ ನೀನು ಯಾಕೋ ಅರ್ಥ ಮಾಡ್ಕೊತಿಲ್ಲ ಅಂದಮೇಲೆ ಲಕ್ಷ್ಮಕ್ಕ ಭೂಮಿ ಯಾಕೆ ಈ ರೀತಿ ಆಡ್ತಿದ್ದಾಳೆ ಅಂತ ಸತ್ಯಣ್ಣ ಕೇಳಿದಾಗ, ನಿಮ್ಗೆ ಗೊತ್ತಿಲ್ವಾ ಸತ್ಯಣ್ಣ, ಭೂಮಿ ಅಜಿತ್ ಸಾಹೇಬ್ರನ್ನ ತುಂಬ ಪ್ರೀತಿಸ್ತಿದ್ದಾಳೆ, ಆದರೆ ಅದನ್ನು ಹೇಳ್ಕೊಳಕ್ಕಾಗ್ತಿಲ್ಲ, ಅದಕ್ಕೆ ಇಷ್ಟೊಂದೆಲ್ಲ ಪರದಾಟ ಅಂದ್ಬಿಟ್ಟು ಲಕ್ಷ್ಮಕ್ಕ ಹೇಳ್ತಾರೆ. ನೀನು ಹೇಳ್ತಾರೆ ನಿಜನ ಲಕ್ಷ್ಮಿ ಅಂದಾಗ, ಹೌದು ಸತ್ಯಣ್ಣ, ಅವಳು ಬರೆದಿರೋ ಲೆಟ್ರು ಡೈರಿ ಎಲ್ಲನೂ ನನಗೆ ತೋರಿಸೋದು ಅಂದಾಗ, ಅಯ್ಯೋ ದೇವ್ರೆ ಎಂಥ ದಡ್ರು, ಅಜಿತ್ತು ಅಷ್ಟೇ ತುಂಬ ಪ್ರೀತಿ ಮಾಡ್ತಿದ್ದಾನೆ ಭೂಮಿನ ಅಂತೇಳ್ಬಿಟ್ಟು ಅಜಿತ್ನ ಈಗಲೇ ಕರ್ಕೊಬರ್ಬೇಕು ಅಂತ
ಅಜಿತ್ನ ಬೆಟ್ಟದಿಂದ ಈ ಕಡೆ ಪಾರ್ಕಿಗೆ ಕರ್ಕೊಂಬರ್ತಾರೆ. ಅಷ್ಟರಲ್ಲಿ ಭೂಮಿ ಚೆನ್ನಾಗಿ ಕೂತ್ಬಿಟ್ಟಿರ್ತಾಳೆ. ಅಜಿತ, ಭೂಮಿನೂ ನಿನ್ನ ತುಂಬ ಪ್ರೀತಿ ಮಾಡ್ತಿದ್ದಾಳೆ ಅಂತ ಕಣೋ, ಲಕ್ಷ್ಮಿ ಅವ್ರು ಹೇಳಿದ್ರು ಅಂದ್ಬಿಟ್ಟು ಈ ಕಡೆ ಸತ್ಯಣ್ಣ ಹೇಳ್ತಾರೆ. ಹೌದಾ ಅಂದಾಗ ಈ ಕಡೆ ಭೂಮಿ, ನೀನು ನಿಜವಾಗ್ಲೂ ನನ್ನ ಪ್ರೀತಿ ಮಾಡ್ತಿದ್ಯಾ ಅಂದ್ಬಿಟ್ಟು ಅಜಿತ್ ಕೇಳಿದಾಗ, ಸಾಹೇಬ್ರೆ ಸತಿ ಹೇಳ್ಬೇಕು ನಿಮಗೆ, ನಾನು ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಬಟ್ ಅವಳು ರಾಮರಸ ಕುಡ್ದಿರ್ತಾಳೆ. ರಾಮರಸ ಕುಡ್ದಾಗ ಮನಸ್ಸಲ್ಲಿ ಇರೋದೆಲ್ಲ ನಿಜನೇ ಹೇಳ್ತಾರೆ ಅನ್ನೋದೆಲ್ಲ ಉಂಟಲ್ಲ, ಹಂಗಲ್ಲ, ನಿಜ ಹೇಳು ಭೂಮಿ, ನಿಜವಾಗ್ಲೂ ನೀನು ನನ್ನ ಮನಸಾರೆ ಪ್ರೀತಿ ಮಾಡ್ತಿದ್ಯಾ ಅಂದ್ಬಿಟ್ಟು ಅಜಿತ್ ಮತ್ತೊಮ್ಮೆ ಕೇಳಿದಾಗ, ಸಾಹೇಬ್ರೆ ನೀವು 1 ಸತಿ ಅಲ್ಲ, 100 ಸತಿ ಅಲ್ಲ, 1000 ಸತಿ ಕೇಳಿದ್ರು ನಾನು ಒಂದೇ ಮಾತನ್ನೇ ಹೇಳೋದು, ನನಗೆ ಅಜಿತ್ ಸಾಹೇಬ್ರು ಅಂದರೆ ತುಂಬ ಇಷ್ಟ, ಅವ್ರನ್ನ ಮನಸಾರೆ ನಾನು ಪ್ರೀತಿ ಮಾಡ್ತಿದ್ದೀನಿ. ಆದರೆ ಸಾಹೇಬ್ರು ನನ್ನ ಪ್ರೀತಿ ಮಾಡ್ತಾ ಇಲ್ಲ. ಇನ್ನೊಂದು ವಾರದಲ್ಲಿ ನನ್ನ ಕಾಂಟ್ರಾಕ್ಟ್ ಮದುವೆ ಮುಗ್ದೋಗುತ್ತೆ, ನನ್ನ ಮನೆಯಿಂದ ಆಚೆ ಹೋಗಬೇಕು ಅಂತ ಸಾಹೇಬ್ರು ಹೇಳ್ತಿದ್ದಾರೆ. ನಾನು ಏನು ಮಾಡಲಿ, ನೀವು ಅಜಿತ್ ರಾಮನಾರಾಯಣೆ ತಾನೇ ಅಂತ ಹೇಳ್ಬಿಟ್ಟು ಅವಳು ಹುಚ್ಚುಚ್ಚಿಯಾಗಿ ಮಾತಾಡ್ತಿರ್ತಾಳೆ. ಅಜಿತ್ಗೆ ಈ ವಿಚಾರನ ಕೇಳಾದ್ಮೇಲೆ ತುಂಬಾ ಖುಷಿ ಆಗುತ್ತೆ. ಯಾಕೆಂದರೆ ಇಷ್ಟು ದಿನಕ್ಕಾದರೂ ಭೂಮಿ ತನ್ನ ಪ್ರೀತಿನ ಅಜಿತ್ಗೆ ಹೇಳ್ಕೊಳಂಗಾಯ್ತಲ್ಲ. ಅಜಿತ್ಗೆ ಈಗ ಅರ್ಥ ಆಯಿತು, ಭೂಮಿ ಮನಸ್ಸಲ್ಲಿ ನಾನಿದ್ದೀನಿ, ನನ್ನ ಪ್ರೀತಿ ಮಾಡ್ತಿದ್ದಾಳೆ, ಸೊ ಅವಳು ಅದನ್ನು ಹೇಳ್ಕೊಳಕ್ಕೆ ನಾನೇ ಅವಕಾಶ ಮಾಡಿಕೊಡ್ಲಿಲ್ವೇನೋ ಅಂತ. ಒಟ್ಟಿನಲ್ಲಿ ಹೋಳಿ ಹಬ್ಬಕ್ಕೆ ಅಜಿತ್ ಮತ್ತು ಭೂಮಿ ಒಂದಾದರೂ ಈ ಒಂದು ಕಾಂಟ್ರಾಕ್ಟ್ ಮದುವೆ ಮುರಿದು ಬಿತ್ತು ಅವರಿಬ್ಬರು ಮುಂದೆ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಈ ಫ್ರಾಡ್ ಅಶ್ವಿನಿ ಬಂಡವಾಳ ಬಯಲು ಮಾಡೋದು ದೇವಯಾನಿ ಕೈಲಿರೋ ಫೋನಲ್ಲಿದೆ. ಇನ್ನು ಶಾರದಾಗೆ ಹಳೆ ನೆನಪುಗಳೆಲ್ಲ ಬರ್ತಾ ಇದೆ. ಶ್ರವಣ ಆದಷ್ಟು ಬೇಗ ಕಂಡುಹಿಡಿಯೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅಂತ. ನಿಮಗೆ ಈ ಸಂಚಿಕೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಗಾಯ್ಸ್. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.